ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಅಭಿಲಾಷ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಶಿಲ್ಪಾ. ನಾನು ಸಿಂಗಾಪುರಿಂದ ವೀಡಿಯೋಸ್ನ ಮಾಡ್ತೀನಿ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಈ ಸ್ಟೋರ್ ಬಗ್ಗೆ, ಇನ್ನು ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಹೊಸದಾಗಿ ಯಾರು ಸಿಂಗಾಪುರಿಗೆ ಬಂದಿದ್ದು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯೂಶ್ವಲಿ ಶಾಪಿಂಗ್ ಅಂದಿದ ತಕ್ಷಣ ಇಂಡಿಯನ್ ಪ್ರಾಡಕ್ಟ್ ಸಿಗಬೇಕು ಅಂದಿದ ತಕ್ಷಣ ಇಂಡಿಯನ್ ಶಾಪಿಗೆ ಹೋಗಬೇಕು. ಸಿಂಗಾಪುರಲ್ಲಿ ಲಿಟಲ್ ಇಂಡಿಯಾ ಅಂತ ಇದೆ, ಅದು ನಮಗೆ ಮಿನಿ ಇಂಡಿಯಾ ಅಂತಲೇ ಫೀಲ್ ಬರುತ್ತೆ. ಅಲ್ಲಿಗೆ ಹೋಗ್ಬಿಟ್ರೆ ಇಂಡಿಯಾ ಪ್ರಾಡಕ್ಟ್ ಎಲ್ಲವೂ ಸಿಗುತ್ತೆ. ಬಟ್ ಎಲ್ಲರಿಗೂ ಲಿಟಲ್ ಇಂಡಿಯಾಗೆ ಹೋಗೋಕ್ಕಾಗಲ್ಲ. ಟ್ರಾವೆಲ್ ಟೈಮ್ ತುಂಬಾ ಇರುತ್ತೆ. ನಮ್ಮ ಮನೆಯಿಂದನೇ ಲಿಟಲ್ ಇಂಡಿಯಾಗೆ ಹೋಗಬೇಕು ಅಂದರೆ 1.5 hour ಜರ್ನಿ ಆಗುತ್ತೆ. ಆಮೇಲೆ ನಮ್ಗೆ ಅದು ಒಂದು ಡೇ ಟ್ರಿಪ್ ಅಂತಲೇ ಹೇಳ್ಬೋದು. ಅಲ್ಲೋಗಿ ಶಾಪಿಂಗ್ ಮಾಡಿಕೊಂಡು ಮತ್ತೆ ವಾಪಸ್ಸು ಬಸ್ಸು MRTನಲ್ಲಿ ಬರೋಕ್ಕಂತೂ ಸಾಧ್ಯನೇ ಆಗಲ್ಲ, ಅಷ್ಟು ಲಗೇಜ್ ಎಲ್ಲ ಇಟ್ಕೊಂಡು. ಹಾಗಾಗಿ ನಾವು ಆದಷ್ಟು ಲಿಟಲ್ ಇಂಡಿಯಾಕ್ಕೆ ಹೋದರೆ ಊಟ ತಿಂಡಿ ಮಾಡಿಕೊಂಡು ಊಟ ತಿಂಡಿಗೋಸ್ಕರನೇ ಹೋಗ್ತೇವೆ ಹೊರತು ಶಾಪಿಂಗ್ ಅಂತ ಹೋಗಲ್ಲ. ಇನ್ನಾರು ಶಾಪಿಂಗ್ ಅಂತ ಹೋದರೆ ಕೆಲವೊಂದು ಸಿಗದೇ ಇರೋ ಅಂಥದ್ದು ತುಂಬಾ ಮುಖ್ಯವಾಗಿ ಬೇಕಿರೋ ಅಂಥ ಐಟಮ್ನ ಆ ಟೈಮಿಗೆ ಏನು ಬೇಕೋ ಅದನ್ನು ನೋಡ್ಕೊಂಡು ಒಂದೆರಡು ಎತ್ಕೊಂಬರ್ತೀವಿ ಅಷ್ಟೇ. ಬಿಟ್ಟರೆ ಅಲ್ಲಿಗೆ ಅಂತ ಹೇಳಿ ಕಂಪ್ಲೀಟಾಗಿ ಶಾಪಿಂಗ್ ಹೋಗಲ್ಲ. ಅಲ್ಲಿ ಕೆಲವೊಂದು ಒಳ್ಳೊಳ್ಳೆ ಶಾಪ್ ಇದೆ. ನಿಮಗೆ ಬರ್ತಾ ಆ ವಿಡಿಯೋದಲ್ಲೆಲ್ಲ ನಿಮಗೆ ತೋರಿಸ್ತೀನಿ ಯಾವೆಲ್ಲ ಶಾಪ್ ಬೇಕಾದ್ರೆ ನೀವು ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ ಶಾಪ್ ರಿಲೇಟೆಡು ನಾನು ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಶಾಪು ಸೀಮೆಲಿರೋ ಅಂಥ ಶ್ರೀ ಮುರುಗನ್ ಸ್ಟೋರ್ ಅಂತ ಹೇಳಿ ಅವ್ರದ್ದೇ ಒಂದು ಮುರುಗನ್ ಬ್ರ್ಯಾಂಡು ಇದೆ. ಅವ್ರ ಬ್ರ್ಯಾಂಡು ಚೆನ್ನಾಗಿದೆ. ಕೆಲವೊಂದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಕೆಲವೊಂದು ನನಗೆ ಓಕೆ ಅನ್ನಿಸ್ತು. ಬಟ್ ಈ ಥರ ಇಂಡಿಯನ್ ಶಾಪ್ ಇರೋದ್ರಿಂದ ನಮಗೆ ಇಂಡಿಯಾ ಪ್ರಾಡಕ್ಟು ಯಾವುದನ್ನು ಮಿಸ್ ಮಾಡ್ಕೋತಾ ಇದ್ದೀವಿ ಅನ್ನೋ ಫೀಲ್ ಬರೋದೇ ಇಲ್ಲ. ಎಕ್ಸ್ಪೆಷಲಿ ನನಗೆ ಈ ಮುರುಗನ್ಸ್ ಶಾಪಲ್ಲಿ ನಾನು ನೋಡಿದ್ದು ಫ್ರೋಝನ್ ಅವರೆಕಾಯಿ. ಈ ನವಂಬರ್ ಸೀಸನ್ ಬಂತು ಅಂದರೆ ಇಂಡಿಯಾದಲ್ಲಂತೂ ಅವರೆಕಾಯಿ ಎಲ್ಲೆಲ್ಲಿ ನೋಡಿದ್ರು ಅವರೆಕಾಯಿ ಉಪ್ಪಿಟ್ಟು, ಅವರೆಕಾಯಿ ಪೊಂಗಲ್ಲು, ಅವರೆಕಾಯಿ ಬಿಸಿಬೇಳೆಭಾತು ಎಲ್ಲ ಅವರೆಕಾಯಿ ಮಯ ಆಗಿರುತ್ತೆ. ಅದರಲ್ಲೂ ನಮಗೂ ತುಂಬಾ ಅವರೆಕಾಯಿ ಅಂದರೆ ತುಂಬಾ ಇಷ್ಟ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಮಂಡ್ಯದಲ್ಲಿ ಗಣಪತಿ ದೇವಸ್ಥಾನದ ಹತ್ರ ಫುಲ್ಲು ಸೊನೆ ಅವರೆಕಾಯಿ ಒಂದು 12 ಗಂಟೆ ಹಂಗೆ ಹಾಕ್ಕೊಳ್ಳೋರು. ಒಂದು 3 ಗಂಟೆ ಹೊತ್ತಿಗೆ ಅವರೆಕಾಯಿ ಫುಲ್ ಖಾಲಿಯಾಗಿ ಹೋಗ್ತಾಯಿತ್ತು. ಯೂಶ್ವಲಿ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅವರೆಕಾಯಿ. ನಾವಿರೋದು ಮೈಸೂರಲ್ಲಾದರೂ ನನ್ನ ಚಿಕ್ಕಮ್ಮ ಮತ್ತು ನನ್ನ ಹಸ್ಬೆಂಡ್ ಮನೆ ಮಂಡ್ಯ ಆಗಿರೋದ್ರಿಂದ ಮಂಡ್ಯದಲ್ಲಿ ಸಿಗೋ ತರಕಾರಿ ಫ್ರೆಶ್ನೆಸ್ ಇನ್ನೆಲ್ಲೂ ಸಿಗೋಲ್ಲ ಅಂತ ನನಗಂತೂ ಪರ್ಸ್ನಲಿ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಮಂಡ್ಯದಲ್ಲಿರೋರಾದರೆ. ಇನ್ನು ಈ ಮುರುಗನ್ ಶಾಪ್ ಬಗ್ಗೆ ಹೇಳಬೇಕಾದ್ರೆ ಕಂಪ್ಲೀಟ್ಲಿ ಎಲ್ಲ ಥರ ಐಟಮು ಸಿಗುತ್ತೆ. ಜಸ್ಟ್ ನಾನು ಅವತ್ತು ಆ ಶಾಪಿಗೆ ಹೋಗಿದ್ದೆ, ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ ಅಷ್ಟೇನೇನೆ. ಇದೇನು ನನಗೆ ಅವ್ರು ಹೇಳಿ ಅವ್ರ ಹತ್ರ ಕೇಳಿ ಪರ್ಮಿಷನ್ ತೊಗೊಂಡು ವಿಡಿಯೋ ಮಾಡಿರೋದಲ್ಲ. ನಿಯರ್ ಬೈ ಆಗಿ ಯಾರು ಇದ್ದರೆ ಲಿಟಲ್ ಇಂಡಿಯಾಕ್ಕೆ ಹೋಗೋಕ್ಕಾಗದೇ ಇರೋರು ಈ ಮುರುಗನ್ ಸ್ಟೋರಿಗೆ ಬನ್ನಿ. ಇದು ದೊಡ್ಡದಾಗಿದೆ, ಚೆನ್ನಾಗಿ ಎಲ್ಲ ಐಟಮು ಸಿಗುತ್ತೆ. ನಮಗೆ ನಮ್ಮ ಮನೆ ಹತ್ರನೇ ಒಂದು ಇಂಡಿಯನ್ ಶಾಪ್ ಇದೆ. ಅಲ್ಲಿ ನಮಗೆ ಡೈಲಿ ಏನು ಗ್ರಾಸರೀಸ್ ಬೇಕೋ, ಆಮೇಲೆ ಫ್ರೂಟ್ಸು ವೆಜಿಟೇಬಲ್ಸ್ ಬೇಕೋ ಅದು ಸಿಗುತ್ತೆ. ಕೆಲವೊಂದು ಸಿಗೋಲ್ಲ. ಈಗ ಐಸ್ ಕ್ರೀಮ್ ಇರ್ಬೋದು, ಫ್ರೋಝನ್ ಅವರೆಕಾಯಿ ಇರ್ಬೋದು, ಇನ್ನು ಕೆಲವೊಂದು ಹೂವು ಅದೆಲ್ಲದು ಅಲ್ಲಿ ಸಿಗೋಲ್ಲ. ಇನ್ನು ಪ್ರತಿದಿನ ಪೂಜೆ ಪುನಸ್ಕಾರ ಅಂದಿದ ತಕ್ಷಣ ಏನಾದ್ರು ಬಿಡಿ ಹೂ ಬೇಕು ಅಂದರೂ ನಾನು ಲಿಟಲ್ ಇಂಡಿಯಾಕ್ಕೆ ಹೋಗೋಕ್ಕೆ 1.5 ಗಂಟೆ ಕಾಲ ಬೇಕು, ಹಾಗಾಗಿ ಹೋಗೋಕ್ಕಾಗಲ್ಲ. ಇಲ್ಲಿ ಮುರುಗನ್ ಸ್ಟೋರಿಗೆ ಬಂದರೆ ಬಿಡಿ ಹೂಗಳು ಸಿಗುತ್ತೆ. ಅಂದರೆ ಕಣಗ್ಲೆ, ಆಮೇಲೆ ಸುಗಂಧರಾಜ, ಮಲ್ಲಿಗೆ ಹೂವು, ಕಟ್ಟಿರೋದು, ಕಟ್ಟಿಲ್ಲದೆ ಇರೋದು, ವಿಳೆದೆಲೆ, ಅಡಿಕೆ, ಬಾಳೆ ಎಲೆ, ಪ್ರತಿಯೊಂದು ಎಲ್ಲ ಸಿಗುತ್ತೆ. ಏಕೆಂದರೆ ನಾವು ಸಿಂಗಾಪುರಲ್ಲಿ ಇದ್ದೀವಿ, ಬೇರೆ ಕಡೆ ಇದ್ದೀವಿ ಅಂದಿದ ತಕ್ಷಣ ನಮ್ಮ ಇಂಡಿಯಾದಲ್ಲಿ ಸಿಗೋ ಅಂಥ ಐಟಮ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತೀವಿ. ಬಟ್ ಇಲ್ಲಿ ಡೆಫಿನೆಟ್ಲಿ ಆ ಥರ ಮಿಸ್ ಮಾಡ್ಕೊಳ್ಳೋ ಅಂಥ ಚಾನ್ಸೇ ಇಲ್ಲ. ಪ್ರತಿಯೊಂದು ಎಲ್ಲದೂ ಸಿಗುತ್ತೆ. ದುಡ್ಡು ಕೊಟ್ಟರೆ ಇವತ್ತು ಏನು ಸಿಗೋಲ್ಲ ಹೇಳಿ, ಎಲ್ಲದೂ ಸಿಗುತ್ತೆ. ಬಟ್ ಪ್ರೈಸ್ ಅಂತೂ ಕಂಪೇರ್ ಮಾಡೋ ಹಾಗೆ ಇಲ್ಲ. ಇಂಡಿಯಾದಲ್ಲಿ ನಾವು 20 ರೂಪಾಯಿ ಕೊಟ್ಟು ತೊಗೊಂಡ್ರೆ ಇಲ್ಲಿ 300 ರೂಪಾಯಿ ಕೊಟ್ಟು ತೊಗೋಬೇಕು, ಅಷ್ಟು ರೇಟ್ ಜಾಸ್ತಿ ಇರುತ್ತೆ. ಬಟ್ ಹಬ್ಬ ಹುಣ್ಣಿಮೆ ಅಂದಾಗ ತೊಗೊಳ್ಳೇಬೇಕು, ದುಡ್ಡು ಮುಖ್ಯ ನೋಡ್ಕೊಂಡು ಕೂರೋಕ್ಕೂ ಆಗಲ್ಲ. ಹಾಗಾಗಿ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಎಕ್ಸ್ಪೆಷಲಿ ನಾನು ವಿಡಿಯೋ ಮಾಡಿದ್ದು ಈ ರೀಸನ್ಗೆ. ಇಲ್ಲಿ ದೇವ್ರದ್ದು ಸಾಮಾನುಗಳಿರ್ಬೋದು, ಹಿತ್ತಾಳೆ ಇರ್ಬೋದು, ಪ್ರತಿಯೊಂದು ಎಷ್ಟು ಚೆನ್ನಾಗಿತ್ತು ಅಂದರೆ ದೀಪಗಳು ಟಾಟೈಸ್ ಥರ, ಆಮೇಲೆ ಫ್ಲವರ್ ಥರ, ಲೀಫ್ ಥರ ತುಂಬಾ ಚೆನ್ನಾಗಿತ್ತು. ಗಂಟೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಹಿತ್ತಾಳೆ ಗಂಟೆ ಎಲ್ಲ ತುಂಬಾ ವೆಯ್ಟ್ ಇತ್ತು. ಆಮೇಲೆ ಈ ತಟ್ಟೆ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ನೋಡಿ. ಇಲ್ಲಿ ಅರಿಶಿನ ಕುಂಕುಮ, ದೀಪ, ಆ ಥರ ಮಂತ್ರಾಕ್ಷತೆ, ಊದ್ಗಡ್ಡಿ ಸಿಕ್ಸೋದು ಎಲ್ಲ ಅದೊಂದು ಸೆಟ್ ಮಾಡಿದರು. ಸುತ್ತ ಗೆಜ್ಜೆ ಇತ್ತು, ಒಂಥರ ಚೆನ್ನಾಗಿತ್ತು. ಈ ದೇವ್ರ ಮಂಟಪ ನೋಡಿದಾಗ ನನಗೆ ನಮ್ಮ ಮನೆ ನೆನಪಾಯಿತು. ಆ ಮನೇಲಿ ನಮ್ಮ ಮನೇಲೂ ಸೇಮ್ ಇದೇ ಥರದನ್ನ ಇಟ್ಕೊಂಡು ಇದರೊಳಗೆ ಗೌರಿ ಪೆಟ್ಟಿಗೆ ಇಟ್ಕೊಂಡು ದೇವ್ರನ್ನ ಇಟ್ಟಿದ್ದಾರೆ. ಅದು ನನಗೆ ನೆನಪಾಯಿತು. ಇಲ್ಲಿ ವೆಂಕಟೇಶ್ವರ ಇರ್ಬೋದು ನೋಡಿ. ಈ ವೆಂಕಟೇಶ್ವರನು ಎಷ್ಟು ಚೆನ್ನಾಗಿದೆ. ನಿಮಗೆ ಈ ಥರ
ಯಾವುದೆಲ್ಲ ವಿಗ್ರಹಗಳು ಬೇಕು ಎಲ್ಲ ಥರ ಇತ್ತು. ವೆಂಕಟೇಶ್ವರ, ಸಾಯಿಬಾಬಾ, ರಾಧಾಕೃಷ್ಣ, ಬರೀ ಕೃಷ್ಣ, ಎಲ್ಲ ಥರ ವಿಗ್ರಹಗಳು ಇತ್ತು. ಇನ್ನು ಕೆಲವೊಂದು ಅಕ್ಕಿಗಳು, ನಮ್ಮ ಇಂಡ್ಯಾದಲ್ಲೇ ಸಿಗೋವಂಥ ಇಂಡಿಯಾ ಪ್ರಾಡಕ್ಟ್ ಅಕ್ಕಿಗಳು, ಬ್ರ್ಯಾಂಡ್ಗಳು ಎಲ್ಲದೂ ಸಿಗತ್ತೆ. ತುಂಬಾ ಈ ಅಂಗಡಿನೂ ಅಷ್ಟೇ ಲಿಟಲ್ ಇಂಡಿಯಾಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಇದ್ರೂ ನಮ್ಮ ಮನೆ ಹತ್ರ ಇರೋವಂಥ ಇಂಡಿಯನ್ ಶಾಪಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರೈಸ್ ಕಮ್ಮಿನೂ ಇದೆ. ಕೆಲವೊಂದು ಅವರು ತಂದು ಮಾರೋದ್ರಿಂದ ಅವರ ಲಾಭನೂ ಇಟ್ಕೊಂಡು ಮಾರ್ತಾರಲ್ವ, ಹಾಗಾಗಿ ಯೂಶಲಿ ನಾನು ಇಲ್ಲಿ ಶಾಪ್ ಮಾಡೋದೇ ಅವರೆಕಾಯಿ, ಅದು ಬಿಟ್ಟರೆ ಅಮೂಲ್ ಐಸ್ ಕ್ರೀಮು, ಈ ಎರಡಕ್ಕೇ ನಾನು ಈ ಮುರುಗನ್ ಸ್ಟೋರಿಗೆ ಬರ್ತೀನಿ. ಇಲ್ಲಿ ನಮಗೆ ಪಾತ್ರೆಗಳು ಸಿಗತ್ತೆ. ಯೂಶಲಿ ಪಾತ್ರೆ ಗೀತ್ರೆ ಈ ಥರ ಹಿತ್ತಳೆ ಸಾಮಾನು ಏನಾದ್ರು ಬೇಕು ಅಂದರೆ ಈ ಸಿಂಗಾಪುರಲ್ಲಿ ಲಿಟಲ್ ಇಂಡಿಯಾದಲ್ಲಿ ಜ್ಯೋತಿ ಸ್ಟೋರ್ ಅಂತ ಇದೆ, ಇಲ್ಲ ಮುಸ್ತಫಾ ಇದೆ, ಅಲ್ಲೆರಡಕ್ಕೆ ಹೋಗಬೇಕು. ಅಲ್ಲೆಲ್ಲ ಹೋಗ್ಬಿಟ್ರೆ ಏನು ಅಂದರೆ ತುಂಬಾ ಕ್ರೌಡ್ ಇರುತ್ತೆ, ಒಂದಕ್ಕೋಸ್ಕರ ಅಷ್ಟು ದೂರ ಹೋಗೋಕ್ಕೂ ಆಗಲ್ಲ. ಹಾಗಾಗಿ ಇಲ್ಲಿ ಬರ್ಬೋದು. ನೋಡಿ, ಇದೇ ಫ್ರೋಝನ್ ಅವರೆಕಾಯಿ. ನಾನು ಇದನ್ನು ಒಂದು 7-8 ಪ್ಯಾಕ್ ತೊಗೊಂಡೋದ್ರೆ ಒಂದು 3 ತಿಂಗಳು 2 ತಿಂಗಳು ಬರುತ್ತೆ. ಡಿಪೆಂಡ್ಸ್ ನಾನು ಯಾವ ಥರ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಯೂಶಲಿ ಒಂದೊಂದ್ಸಲ ತುಂಬ ಅವರೆಕಾಯಿ ಸಾರು, ಅವರೆಕಾಯಿ ಉಪ್ಪಿಟ್ಟು, ಅವರೆಕಾಳು ಉಸ್ಲಿ ಆ ಥರ ಎಲ್ಲ ಪ್ರತಿಯೊಂದು ಮಾಡ್ಕೊಂಡು ತಿಂದು ಖಾಲಿ ಮಾಡಿಬಿಟ್ಟಿರ್ತೀವಿ. ಇನ್ನು ಇಲ್ಲಿ ಇಂಡಿಯನ್ ಶಾಪಲ್ಲಿ ನಮಗೆ ಯಾವ್ದಾದ್ರು ಇಂಡಿಯಾದ್ದು ಏನಾದ್ರು ಐಟಮ್ ಬೇಕು ಅಂದರೆ 1-2 ದಿನ ಮುಂಚೆ ಹೇಳಿದರೆ ಅವರು ತರಿಸ್ಕೊಡ್ತಾರೆ. ಅಲ್ಲಿ ಲೋಕಲ್ ಶಾಪಿಂದ ತೊಗೊಂಡು ಅವರು ಇಲ್ಲಿಗೆ ತರಿಸ್ಕೊಡ್ತಾರೆ. ಲಾಸ್ಟ್ ಟೈಮು ಕೃಷ್ಣನ್ ಡ್ರೆಸ್ ಬೇಕು ಅಂತ ಹೇಳಿದೆ, ತರಿಸ್ಕೊಡ್ತೀವಿ ಅಂದಿದ್ರು. ಅಷ್ಟೊತ್ತಿಗೆ ನನಗೆ ಇಲ್ಲೇ ಅರೇಂಜ್ ಆಯಿತು ಅಂತ ಹೇಳಿ ಬೇಡ ಅಂದೆ. ಪ್ರತಿಯೊಂದು ಎಲ್ಲ ಐಟಮು ಇಲ್ಲೂ ಸಿಗತ್ತೆ ಮುರುಗನ್ ಸ್ಟೋರಲ್ಲೂ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಹಾಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಬಾಯ್.